ನಿಮ್ಮ ಮಾತನ್ನು ನಿಮ್ಮೂರಿನ ಮೈಸೂರಿನ ಜನರೇ ಕೇಳುವುದಿಲ್ಲ. ಇನ್ನು ರಾಷ್ಟ್ರಭಕ್ತರಿರುವ ಕೊಡಗಿನ ಜನರು ಕೇಳುತ್ತಾರೆಯೇ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿಗೆ ಏನು ಕೊಡುಗೆ ನೀಡಿದ್ದೀರಿ ಎಂಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದು, ನಾನು ಮಡಿಕೇರಿಗೆ ಕ್ರಿಟಿಕಲ್ ಕೇರ್ ಸೆಂಟರ್ ತಂದಿದ್ದೇನೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗುತ್ತಿದೆ. ಜಿಲ್ಲೆಗೆ 63 ಬಿಎಸ್ಎನ್ಎಲ್ ಮೊಬೈಲ್ ಟವರ್ ನೀಡಿದ್ದೇನೆ. ಪ್ರಧಾನಮಂತ್ರಿಗಳ ಯೋಜನೆಯಡಿ 83 ಕಿಲೋಮೀಟರ್ ಸುಸಜ್ಜಿತ ರಸ್ತೆ ನಿರ್ಮಿಸಿದ್ದೇನೆ. ಕುಡಿಯುವ ನೀರಿನ ಯೋಜನೆಗಳು ಜಾರಿಯಾಗಿದೆ. ಸಾಕಷ್ಟು ಯೋಜನೆಗಳು ಸಂಸದರ ನಿಧಿಯಿಂದ ಬಳಕೆಯಾಗಿದೆ. ನಾನು ಮೊದಲ ಬಾರಿಗೆ 42,000 ಹಾಗೂ ಎರಡನೇ ಬಾರಿಗೆ 85,000 ಅಂತರದಿಂದ ಗೆಲುವು ಸಾಧಿಸಿದ್ದೇನೆ. ಬಿಜೆಪಿ ಸರ್ಕಾರದ ಯೋಜನೆಗಳು, ಬಿಜೆಪಿ ನೀಡಿದ ಅನುದಾನಗಳನ್ನೆಲ್ಲ ನಮ್ಮ ಸರ್ಕಾರ ನೀಡಿದ್ದು ಎಂದು ಸುಳ್ಳಿನಿಂದ ಬಿಂಬಿಸಿ ಉದ್ಘಾಟಿಸಿದೆ. ಭೂಮಿ ಪೂಜೆ ಮಾಡಲು ನಾಚಿಕೆಯಾಗುವುದಿಲ್ಲವೇ ಎಂದು ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ಹರಿಹಾಯ್ದರು. ಮಾತ್ರವಲ್ಲದೆ 146 ಕೋಟಿ ರು ಯೋಜನೆಗೆ ಕಳೆದ ಫೆಬ್ರವರಿಯಲ್ಲಿ ಹಣ ಬಿಡುಗಡೆಯಾಗಿದೆ ಎಂದು ದಾಖಲೆಯನ್ನು ಬಿಡುಗಡೆ ಮಾಡಿದರು. ಕೊಡಗಿನ ಜನರಿಗೆ ಟೋಪಿ ಹಾಕಲು ಸಿದ್ದರಾಮಯ್ಯ ಕೊಡಗಿಗೆ ಬಂದಿದ್ದರು ಎಂದು ಟೀಕಿಸಿದ ಸಂಸದ, 14 ಬಜೆಟ್ ನೀಡಿರುವ ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಆಗಿದ್ದಾರೆ. ಬರೀ ಸುಳ್ಳು ಹೇಳುತ್ತಾ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅವರೇ ಮಾಡಿರುವ ಯೋಜನೆಗಳ ಬಗ್ಗೆ ಅವರು ಅಧಿಕೃತವಾಗಿ ಪ್ರಕಟಿಸಲಿ. ಅವರು ಇದುವರೆಗೂ ಅವರ ಬೊಕ್ಕಸದಿಂದ 7 ರೂ ಕೂಡ ಕೊಡಗಿನ ಅಭಿವೃದ್ಧಿಗೆ ನೀಡಿಲ್ಲ. ನೀಡಿದ್ದೇ ಆದಲ್ಲಿ ಇದೇ ವೇದಿಕೆಯಲ್ಲಿ ಅದನ್ನು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು. ಅಲ್ಲದೆ, ಮುಖ್ಯಮಂತ್ರಿಗಳಿಂದ ನನಗೆ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ನೀವು ಓಡಾಡುವ ಮೈಸೂರಿನ ರಸ್ತೆಗಳನ್ನು ಕೂಡ ನಾನೇ ಮಾಡಿದ್ದೇನೆ. ನೀವು ಮಾಡದ ಕೆಲಸಗಳನ್ನು ನನ್ನದು ಎಂಬುದನ್ನು ಬಿಡಿ. ಇನ್ನಾದರೂ ಸತ್ಯವನ್ನು ಮಾತಾಡುವುದನ್ನು ಕಲಿಯಿರಿ. ಸುಳ್ಳು ಹೇಳುವುದರಿಂದ ಜನರ ಹೃದಯದಲ್ಲಿ ಸ್ಥಾನ ಸಿಗಲ್ಲ ಎಂದು ಕುಟುಕಿದರು. ಕೊಡಗಿಗೆ ತಮ್ಮ ಪ್ರಯತ್ನದಿಂದಲೇ ಅನುದಾನ ತರಲಿ. ಇತ್ತೀಚೆಗೆ ಮುಖ್ಯಮಂತ್ರಿ ಕೊಡಗಿನಲ್ಲಿ ಮಾಡಿದ ಎಲ್ಲಾ ಕಾಮಗಾರಿಗಳು ಬಿಜೆಪಿ ಸರ್ಕಾರದ್ದೇ ಆಗಿದೆ. ಬಿಜೆಪಿ ಭೂಮಿ ಪೂಜೆ ಮಾಡಿದ ಯೋಜನೆಗಳಿಗೆ ಸಿದ್ದರಾಮಯ್ಯ ಶಾಸಕರು ಮತ್ತೆ ಮತ್ತೆ ಭೂಮಿ ಪೂಜೆ ಮಾಡುತ್ತಿರುವುದು ನಾಚಿಕೆಗೇಡು ಎಂದು ಟೀಕಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಕೆಜಿ ಬೋಪಯ್ಯ, ಮಡಿಕೇರಿ ನಗರಸಭಾಧ್ಯಕ್ಷ ಅನಿತಾ ಪೂವಯ್ಯ, ವಕ್ತಾರರಾದ ಮಹೇಶ್ ಜೈನಿ, ಸುಬ್ರಹ್ಮಣ್ಯ ಉಪಾಧ್ಯಾಯ, ಮಾಚಿಮಾಡ ರವೀಂದ್ರ ಇದ್ದರು. ಅದು ಕೊಡಗಿಗೆ ಆಗುತ್ತಾ? ಸೂಪರ್ ಸ್ಪೆಷಾಲಿಟಿ ಇನ್ನೇನು ಟ್ರಾಮಾ ಅಂತ ಹೇಳಿದ್ರೆ ಒಂದು ಸಂಜಯಗಾಂಧಿ ಆಸ್ಪತ್ರೆ ಬರಬೇಕು. ಸೂಪರ್ ಸ್ಪೆಷಾಲಿಟಿ ಇನ್ ನ್ಯೂರೋ ಅಂತಂದ್ರೆ ಒಂದು ನಿಮ್ಹಾನ್ಸ್ ಬರಬೇಕು. ಕೊಡಗಿ ಬರುತ್ತಾ? ಅದಕ್ಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಗಿಗೆ ಇರುವಂಥದ್ದು. ಅದು ನಮ್ಮ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಬಿಲ್ಲನ್ನು ತಂದಾದ ನಂತರನೂ ಕೂಡ 750 ಬೆಡೆಡ್ ಹಾಸ್ಪಿಟಲ್ನೇ ಮಾಡಬೇಕು. ಒಂದು ಮೆಡಿಕಲ್ ಕಾಲೇಜಿಗೆ ಒಂದು ಜಿಲ್ಲಾ ಆಸ್ಪತ್ರೆ ಅದು ಅಟ್ಯಾಚ್ ಆಗಿರಬೇಕು. ಅದು 750 ಹಾಸಿಗೆಗಳ ಆಸ್ಪತ್ರೆ ಇರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಿಯಮ ಮಾಡಿದ ನಂತರ ಇದೇ ಬೋಪಾಯಿ ಸರ್ ಮತ್ತು ಅಪ್ಪಚ್ಚರಂಜನ್ ಅವರು ಹೊಡೆದಾಟ ಮಾಡಿ 100 ಕೋಟಿ ರೂಪಾಯಿ ಎಕ್ಸ್ಟ್ರಾ ತಗೊಂಡು ಬಿಲ್ಡಿಂಗ್ ಕಟ್ಟಿಸಿದ್ದಾರೆ. ಒಂದು ಬಿಲ್ಡಿಂಗ್ ರೆಡಿ ಆಗ್ತಿದ್ದಾರೆ. ಅದು ಯಾರು ತಂದಿರೋರು? ಇವರೇ ಇಬ್ಬರಲ್ಲ. ಆಯಿತು. ಅದಕ್ಕೆ ಕ್ರಿಟಿಕಲ್ ಕೇರ್ ಸೆಂಟರ್ಗೆ 29 ಕೋಟಿಲಿ 16 ಚಿಲ್ಲರೆ ಕೋಟಿ ಕೇಂದ್ರ ಸರ್ಕಾರದಿಂದ ನಮ್ಮ ಮೋದಿಜಿ ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದು 13 ಚಿಲ್ಲರೆ ಕೋಟಿನ ರಾಜ್ಯ ಸರ್ಕಾರದಿಂದ ಕಾಂಟ್ರಿಬ್ಯೂಷನ್ ಕೊಡಿಸಿದ್ದಾರೆ. 29 ಕೋಟಿಲೆ ಕ್ರಿಟಿಕಲ್ ಕೇರ್ ಸೆಂಟರ್ ಬಂದಾಯಿತು. ಅದನ್ನು ಕೂಡ ಇವತ್ತರೆಗೂ ಕಾಮಗಾರಿ ಶುರು ಮಾಡಿಸ್ತಿದ್ದೇವೆ. ಸರ್ಕಾರ ಬಂದು 7 ತಿಂಗಳಾಯಿತು. ಅವ್ನು ಕಾಂಟ್ರಾಕ್ಟರ್ ಏನೋ ಬಹುಶಃ ಅವನ ಜೊತೆ ವ್ಯವಹಾರ ಕುದುರಿಲ್ಲ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇವತ್ತರೆಗೂ ಕಾಮಗಾರಿ ಶುರುವಾಗಲಿಲ್ಲ. ಇದನ್ನು ಮಾಡಿಸಿ ಸರ್, ನಾವು ತಂದಿರೋ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿಸೋದಕ್ಕೆ ನೀವು ಪ್ರಯತ್ನ ಮಾಡಿ ಸಾಕು ಅಷ್ಟೇ. ಹಾಗೆ ಇವರು ಪರಾಪರಿ ಏನೋ 25 ಜನ MP ಗಳಿದ್ರೆ ಏನು ಕೊಟ್ರಿ ಪರಾಪರಿ ಅದನ್ನು ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಲ್ಲ ಅಂತ ಹೇಳ್ತಾರೆ. ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ, ನೀವೊಂದು ರಾಜ್ಯದ ಮುಖ್ಯಮಂತ್ರಿ, 14 ಬಜೆಟ್ ಕೊಟ್ಟಿದ್ದೀರಿ, ಸಾರ್ವಜನಿಕವಾಗಿ ಸುಳ್ಳು ಹೇಳಬೇಕಾದ್ರೆ ನಿಮ್ಗೆ ಏನು ಅನ್ಸಲ್ವ ಸರ್? ನಾನು ನಿಮಗೆ ದಾಖಲೆ ಸಮೇತ ಹೇಳ್ತೀನಿ ನೋಡಿ. ಮನಮೋಹನ್ ಸಿಂಗ್ ಅವರ ಸರ್ಕಾರ 2004ರಿಂದ 2014 10 ವರ್ಷಕ್ಕೆ ಮನಮೋಹನ್ ಸಿಂಗ್ ಸರ್ಕಾರ NDRF ಇಂದ ಕೊಟ್ಟಿರೋದು 3,233 ಕೋಟಿ. ನಮ್ಮ ಮೋದಿಜಿ ಅವರು ಈಗ ಅವರ ಸರ್ಕಾರ, ಮೋದಿಜಿ ಸರ್ಕಾರ ಬಂದಾದ್ಮೇಲೆ ಇದುವರೆಗೂ NDAನಲ್ಲಿ ನಮ್ಮ ಸರ್ಕಾರ ಬಂದಾದ ನಂತರ ಕಳೆದ 9.5 ವರ್ಷದಲ್ಲಿ ನಾವು 11,603 ಕೋಟಿ ಕೊಟ್ಟಿದ್ದೀವಿ ಸರ್. ನೀವು 10 ವರ್ಷಕ್ಕೆ 3,000 ಚಿಲ್ಲರೆ ಕೋಟಿ, ನಾವು 11,000 ಚಿಲ್ಲರೆ, ನಿಮಗಿಂತ 3 ಪಟ್ಟು ಜಾಸ್ತಿ ಕೊಟ್ಟಿದ್ದೀವಿ. ಆಯಿತು. ಆಮೇಲೆ NDRF ಇನ್ನೊಂದು ಹೇಳಿ ಬಯಸ್ತೀನಿ. ಕೊಡಗಿನಲ್ಲಿ 2018ರಿಂದಲೂ ಕೂಡ ಸತತವಾಗಿ ಮಳೆ ಬರುತ್ತೆ, ನೆರೆ ಆಗುತ್ತೆ, ಮರಗಳು ಕುಸಿಯುತ್ತೆ. NDRF 100% ಸೆಂಟ್ರಲ್ ಗವರ್ನಮೆಂಟ್ ಇರುತ್ತದೆ. ಹಾಗೆ SDRF ಅಲ್ಲಿ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಇದ್ದಲ್ಲ, ಅದರಲ್ಲೂ 75% ಸೆಂಟ್ರಲ್ ಗವರ್ನಮೆಂಟ್ ಇರುತ್ತೆ, 25% ಮಾತ್ರ ಸ್ಟೇಟ್ ಗವರ್ನಮೆಂಟ್ ಇರುತ್ತೆ. ಯೂನಿಯನ್ ಟೆರಿಟರೀಸು ಮತ್ತು ಟ್ರೈಬಲ್ ಸ್ಟೇಟ್ಸ್ಗೆ 90% ಸೆಂಟ್ರಲ್ ಗವರ್ನಮೆಂಟ್ ಫಂಡ್ ಇರ್ತದೆ. SDRF ಅಲ್ಲೂ ಕೂಡ 10% ಆ ಸ್ಟೇಟ್ ಇರುತ್ತೆ. SDRF ಅಲ್ಲಿ ನಮಗೆ ಪ್ರೊವಿಷನ್ ಇದ್ದಿದ್ದು, ಒಂದು ಮನೆಗೆ ನೀರು ನುಗ್ತು, ಮನೆಯ ಪಾತ್ರೆ ಏನು ಹಾಳಾಯಿತು ಅಂತಂದ್ರೆ 3,800 ರೂಪಾಯಿ ಕೊಡೋದು. ನಮ್ಮ 2,000 ಬಂದಾದ್ಮೇಲೆ ಅದನ್ನು 10,000 ರೂಪಾಯಿಗೆ ಏರಿಸಿದ್ರು. ಹಾಗೆ ಒಂದು ಮನೆಯನ್ನು ಕಟ್ಟೋದಕ್ಕೆ ಕುಸಿದ್ರೆ NDRF ಅಲ್ಲಿ 1 ಲಕ್ಷ ರೂಪಾಯಿ ಕೊಡ್ತೀವಿ ನಾವು. 2,000 ಅದಕ್ಕೆ 4 ಲಕ್ಷ ಸೇರಿ 5 ಲಕ್ಷ ಕೊಡುವಂಥದ್ದನ್ನು ಮಾಡಿಸಿದ್ರು.
ಇವತ್ತವರೆಗೂ ಇವ್ರ